ನಾವೇನಪ್ಪಾ ಅಂದ್ರೆ ಎಲ್ಲಾರಂಗೇನು 10 ಲಕ್ಷ 15 ಲಕ್ಷ ಹೇಳಿ ಏನ್ ಮಾಡಲ್ಲ. ಉತ್ತಮವಾದ ರೈತರು ಅಂದ್ರೆ ನಾವೇ ಇಲ್ಲಿರೋರು. ಪೆಂಡಲ್ನವರೆಲ್ಲ ಏನಪ್ಪಾ ಅಂತಂದ್ರೆ ಮೇಯ್ಸೋದು, ಚೆನ್ನಾಗಿ ಚೆರುವಿ ಬರ್ಸೋದು, ಲೈಟ್. ಹಿಂದೆ ನಾವು ರಾಮ ಕೆಡಬೇಕಾರೆ ಗಂಜಿಯೋ ಪಂಜಿಯೋ ಕೊಟ್ಟಿ ರಾಮ ಕೆಡ್ತಿದ್ವು. ಇವಾಗ ಏನ್ ಮಾಡ್ತಾರೆ, ಲೈಟ್ ಫೋಕಸ್ ಬಿಡ್ತಾರೆ. ಒಂದ್ ಎತ್ಗೆ 4 ಲೈಟ್ 5 ಲೈಟ್. ನನ್ ಮಕ್ಳೇನಾರ ಪ್ರಜ್ಞೆ ತಪ್ಪ ಅಲ್ಲಿ ಬಿದ್ಬಿಟ್ರು ಒಂದ್ ನೈಟ್ ಅವರೇ ಸತ್ತೈತಾರೆ. ಅಷ್ಟೊಂದು ವೀಟ್ ಕೊಡ್ತಾರೆ, ಕೋಳಿ ಕಾವು ಕೊಟ್ಟಂಗೆ. ನಾವ್ ಆತರ ಮಾಡೋರಲ್ಲ. ಯಾರು ಅಷ್ಟೇ ಉತ್ತಮವಾದ ರೈತರು ಯಾರು ಮಾತಾಡ್ಸಲ್ಲ. ಪೆಂಡಲ್ ಅಂಡ್ ಹೋಯ್ತಾರೆ, ಅಷ್ಟ್ ಹಾಕ್ಸ್ಕೊಂತೆ ಇಷ್ಟ ಹಾಕ್ಸ್ಕೊಂತೆ ಅಂತ ಹೇಳ್ತಾರೆ. ನಾವು ಉತ್ತಮವಾದ ರೈತರು, ನಾವು ನಮ್ ತಾಲ್ಸಿನ ಕಾಲದಿಂದ ಕಟ್ತೀವಿ ಅಂತ ಹೇಳ್ತಾರೆ. ಯಾರು ಏನೆಲ್ಲ ಎಲ್ಲ ಅಡಿ ಲೆಕ್ಕದಲ್ಲಿ ಏನೋ ಅವ್ರ ಪಾಡ ಏನೋ ಮಾಡ್ಕೊಳ್ಳಿ. ಇನ್ನು ರೈತನವ್ರಿಗೆ ನಾವು ಬೆಲೆ ಕೊಡ್ತೀವಿ. ನಮ್ಗೆ ಪಾಠ ಮಾಡದೆ ಇರುವಂತವೆಲ್ಲನೇ ಬಳಸಿ ಅವರು ರೈಸ್ ಹೊಡಿತಾರೆ. ಅವ್ರಿಗೆ ಗೌರವ ಕೊಡ್ಬೋದು. ನಾವು ದೊಡ್ಡ ಚಪ್ಪರದವ್ರಿಗೆ ನಾವ್ ಯಾವತ್ತೂ ನಾವು ಗೌರವ ಕೊಡಲ್ಲ. ಏನೋ ಅವ್ರ ಖುಷಿ. ಅವ್ರು ಏನಪ್ಪಾ ಅಂದ್ರೆ ಚೆನ್ನಾಗಿ ಚೆರುವಿ ಬರ್ಸಿರ್ತಾರೆ. ಯಾವ ಮರಿ ಆಯ್ತಾವೋ ಕೆಲ್ಸನೂ ಮಾಡಕ್ಕಾಗ ತಕೋರ್ ಈ ಎತ್ತಿಂದ ಆ ಎತ್ತ ಕಿತ್ತ ಹಾಕಿರ್ತಾರೆ. ಈ ಎತ್ತಿಂದ ಆ ಎತ್ತ ತಕೋ ಕೆಲ್ಸನೂ ಮಾಡಕ್ಕಾಗಲ್ಲ. ನಾವು ರೈತರು ಅಂತಾರೆ. ಈಗ ನಿರಂಜನ್ ಅವ್ರ ಅಪ್ಪರೇನು ದನ ಕಟ್ತಿರ್ಲ, ಈಗ ಅವ್ರು ಕಟ್ತಾರೆ, ಉತ್ತಮವಾದ ದನನೇ ಕಟ್ತಾರೆ. ಇವ್ರು ಹೇಳ್ಕತ್ತಾರೆ ನಮ್ ತಾತಿಂದು ಕಟ್ತ ಕಾಲಿಂದು ಕಟ್ತಿದ್ವು ಅಂತ. ನಾವು ರೈತರು ಅಂತಾರೆ. ಹೊರಗಡೆ ಅವ್ರೆ ಮೂಸ ನೋವಕ್ಕಾಗ್ಲ ಅವ್ರಿಗೆ ಕುಂತ್ಕೊಂಡು ರೈತರು ಹೆಂಗಾದಾರ ಅವ್ರು. ಹೊರಗಡೆ ಹೋಗ್ಬಿಟ್ರೆ ಬಾತ್ರೂಮ್ ಇಲ್ದಾರ ಕುಂತಿದ್ದೆ ಸ್ಟ್ಯಾಂಡ್ ಮೂಸ ನೋವಕ್ಕಾಗ್ಲ. ನಾವು ರೈತರು ಅಂತ ಹೇಳ್ಕತ್ತಾರೆ. ಇರ್ಬೋದೇನೋ ಹಿಂದೆ ಸುಮ್ನೆ ರೈತರು ಅನ್ಕಂದ್ರೆ ಬಡವ್ರ ಬಗ್ಗೆ ಗದ್ದೆ ಹೊಡೆದ ಮಾಡಾಕ್ಬಿಟ್ಟವ್ರೆ. ಎಷ್ಟೋ ಜನ ನಾವು ದನ ಸಾಕ್ಬೇಕು ಆರಾಮ ಮಾಡ್ಬೇಕು ಅಂತ ಅವ್ರೆ ಎಲ್ಲ ಸೋಕಿ ಅವರು ಇದ್ ಮಾಡ್ಬಿಟ್ಟು ಬಡವ್ರ ಬಗ್ಗೆ ದನ ತಗತ್ ಆಯ್ತಾ ಇಲ್ಲ. 15 ಲಕ್ಷ 10 ಲಕ್ಷ ಅಂತ ಎಲ್ಲಿ ತಗೊಂಡ್ ಆರಾಮ ಮಾಡಿ. ಹೋದ್ ವರ್ಷ 10 ಲಕ್ಷ ದನಗಳಿದ್ವಂತೆ ನಮ್ ಕರ್ನಾಟಕದಲ್ಲಿ. ಈ ವರ್ಷ 20 ಲಕ್ಷ ಆಗವೆ. ಈಗ ಟ್ರ್ಯಾಕ್ಟರ್ ಉಳ್ತಾವೆ, ಜಮೀನ್ ಟ್ರ್ಯಾಕ್ಟರ್ ಉಳ್ತಾವೆ. ದನಗಳು ಅವೇ 93ರಲ್ಲಿ 30,000ಕ್ಕೆ ದನ ಮಾಡಿದ್ರು ನಮ್ ತಂದೆಯರಿಯ ಸಿದ್ಧಗಂಗಾ ಜಾತ್ರೆಲಿ. ಈಗ್ಲೂ ಅವ್ರೆ ಆ ಬೆಟಲಿನವರು ಅವ್ರು ಅವ್ರ ರೈತರ ಈ ತರ ಎಲ್ಲ ಮಾಡಿದ್ರು. ಆರಂಭನ ಮಾಡೋರು ಈ ತರ ಮೆಡಿಸಿನ್ ಕೊಟ್ಕೊಂಡು 10 ವರ್ಷ ಬರೋ 5 ವರ್ಷ ತೀರ್ಸ್ಬಿಡ್ತಾರೆ ದನಗಳ. ಮೆಡಿಸನ್ ಆರೋಗ್ಯ ಮೆಡಿಸನ್, ಎಲ್ಕ ಮೆಡಿಸನ್ ಕೊಟ್ಟಿ ದನ ಜೀವನ ಯಾರು ಮಾಡ್ತಾರೆ. ಬಡವರು ಹೊಲ ಉಳ್ದ ಮಾಡಾಕ್ಬಿಟ್ಟಾರೆ. ಹಂಗೆ ಆಗಿರೋದು. ಈಗ ಎಲ್ಲಾ ಟ್ರ್ಯಾಕ್ಟರ್ಗಳು ಬಂದವೆ. ಈಗ ನೋಡಿ ಹೋದ ವರ್ಷ 10 ಲಕ್ಷ ಇದ್ವಂತೆ, ಈ ವರ್ಷ 20 ಲಕ್ಷ ಆಗಿದವಂತೆ ದನಗಳು. ಎಲ್ಲಾ ಶೋಕಿದ ದನಗಳು. ಯಾರೋ ಒಬ್ರು ಮಾಡ್ತಾರೆ ಎಂಬಿಟ್ಟು ಎಲ್ಲ ಮಾಡ್ತಾರೆ. ನಿನ್ ಸ್ವಲ್ಪ ವರ್ಷ ತಂದೆ ತಾಯಿ ದುಡ್ಡು ಮಡ್ಗಾರ ಎಂಬಿಟ್ಟು ಹುಡುಗರು ಏನ್ ಮಾಡ್ತಾರೆ, ನಾನು ದನ ಕಟ್ಬೇಕು ಅಂತ ಅವ್ರ ತಂದೆ ತಾಯಿ ತೀರ್ಸ್ಬಿಡ್ಬೇಕಾದ್ರೆ ದುಡ್ಡು ಮಡಗಿದ್ರೆ ತಗೊಬಿಡ್ತಾರೆ. ಆರಾಮ ಮಾಡಕ್ಕಲ್ಲ, ಅವ್ರು ಸೋಕಿ ಮಾಡಕ್ಕೆ. ಯಾಕೆಂದ್ರೆ ಲಾಟ್ರಿ ಪಾಟ್ರಿ ಎಲ್ಲ ರದ್ ಮಾಡ್ಬಿಟ್ಟಾರೆ. ಅವ್ರು ಸೋಕಿ ಮಾಡ್ಬೇಕು. ಅವ್ರ ಏನ್ ಪೂರ್ತಿ ಏನೋ ಇಲ್ಲ, ಅರ್ಧ ಹೋಲಿ ಅವ್ರ ತೀಟೆ ತಿರೈತಿ. ಯಾರಿಗೋ ಬಿಸಾಕ್ಬಿಟ್ಟು ಹೋಯ್ತಾರ. ಏನ್ ಅಷ್ಟು ಕಟ್ಟಿದ್ರೆ ಇಷ್ಟು ಕಟ್ಟಿದ್ರೆ ಹೆಸರು ವಾಸಿಗೆ ಏನಾರ ಅಲ್ಲಿ ಅವ್ರ ಏನೋ ಮಾಡ್ಕತ್ತಾರೆ. ಕುಯ್ಯೋರ್ ಬಿಟ್ಟಾರೆ. ಅವ್ರೇನ್ ದುಡ್ಡು ಏನ್ ಕಮ್ಮಿ ಮಾಡಿದ ಕುಯ್ಯೋರು ಎಷ್ಟಾರ ಕುಯ್ಕ ತಿನ್ಬೇಕನ್ನೋ ಅಂತಾರೆ. ಅಣಬೆ ಹೆಂಗವೇ 10 ಲಕ್ಷ ಮೇಲೆ ತಿನ್ಬೇಕು ಅಂತಾರೆ ಅವ್ರು. ಎಂತವ್ರಿಗೂ ಆಸೆ. ಉತ್ತಮವಾದ ರೈತ್ರೆ ಇಲ್ಲಿ ಇರೋರು ಎಂತವ್ರು. ಯಾರು ಲೈಟಿಂಗ್ ಕುಡ್ದೇನೆ ಮಾಮೂಲಿ ಚಪ್ರ ಹಾಕಂದವ್ರಲ್ಲ. ಸರಿ ಅಣ್ಣ, ಸರಿ ಆಯ್ತು, ಥ್ಯಾಂಕ್ಸ್.